ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಟುಡೇಸ್ ವಿಡಿಯೋದಲ್ಲಿ ಸಿ ಎ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸಿ ಎ ಅಂದರೆ ಏನು, ಸಿ ಎ ಆಗಬೇಕು ಅಂದರೆ ಯಾವೆಲ್ಲ ಎಕ್ಸಾಮ್ಸ್ನ ಪಾಸ್ ಮಾಡಬೇಕು ಮತ್ತು ಅದ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸಿ ಎ ಅಂದರೆ ಚಾರ್ಟೆಡ್ ಅಕೌಂಟೆಂಟ್ ಅಂತ. ಇದು ಇಂಡಿಯಾದಲ್ಲೇ ಅತ್ಯಂತ ಪ್ರೊಫೆಷ್ನಲ್ ಆಗಿರೋ ಒಂದು ಜಾಬು. ಈ ಜಾಬಲ್ಲಿ ಅಕೌಂಟೆಂಟ್, ಟ್ಯಾಕ್ಸೇಷನ್ ಮತ್ತು ಆಡಿಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಸ್ಪೆಷಲೈಸೇಷನಲ್ಲಿ ವರ್ಕ್ ಮಾಡ್ಬೋದು. ಹಾಗಾದರೆ ಸಿ ಎ ಎಕ್ಸಾಮ್ಸಿಗೆ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಅಂತ ನೋಡೋದಾದರೆ 12th PU ಪಾಸ್ ಆಗಿರೋ ಪ್ರತಿಯೊಬ್ಬರು ಕೂಡ ಈ ಸಿ ಎ ಎಕ್ಸಾಮ್ಸಿಗೆ ಎಲಿಜಿಬಲ್ ಇರ್ತಾರೆ. ಇದಕ್ಕೆ ಯಾವುದೇ ಸ್ಟ್ರೀಮಿಂದ ಬಂದರೂ ಕೂಡ ಸಿ ಎ ಎಕ್ಸಾಮ್ಸ್ಗೆ ಅಟೆಂಡ್ ಮಾಡ್ಬೋದು. ಗ್ರ್ಯಾಜುಯೇಷನ್ಸಿಗೆ ಇಲ್ಲಿ ಡೈರೆಕ್ಟ್ ಎಂಟ್ರಿಗೆ ಅವಕಾಶ ಇರುತ್ತೆ. ಈ ಸಿ ಎ ಎಕ್ಸಾಮ್ಸಲ್ಲಿ ಟೋಟಲ್ 4 ಸ್ಟೆಪ್ಸ್ ಇರುತ್ತೆ ಅಥವಾ 4 ಲೆವೆಲ್ಸ್ ಇರುತ್ತೆ. ಮೊದಲನೇದು ಸಿ ಎ ಫೌಂಡೇಶನ್, ಸೆಕೆಂಡ್ ಒನ್ ಸಿ ಎ ಇಂಟರ್ಮೀಡಿಯೇಟ್, ಥರ್ಡ್ ಒನ್ ಹಾರ್ಟಿಕಲ್ಶಿಪ್ ಅಂತ. ಈ ಹಾರ್ಟಿಕಲ್ಶಿಪ್ಪು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಹಾರ್ಟಿಕಲ್ಶಿಪ್ಪಲ್ಲಿ ನಾವು 2 ಎಕ್ಸಾಮ್ಸಲ್ಲಿ ಏನೇನು ಓದಿದ್ದೀವೋ ಅದನ್ನು ಪ್ರಾಕ್ಟಿಕಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಫೈನಲ್ ಒನ್ ಸಿ ಎ ಫೈನಲು. ಸಿ ಎ ಫೈನಲ್ ಮುಗೀತು ಅಂದರೆ ನಾವು ಸಿ ಎಗೆ ಎಲಿಜಿಬಲ್ ಇರ್ತೀವಿ. ಮೊದಲನೇದು ಸಿ ಎ ಫೌಂಡೇಶನ್ನಲ್ಲಿ ಸೆಕೆಂಡ್ PU ಸ್ಟೂಡೆಂಟ್ಸಿಗೆ ಈ ಸಿ ಎ ಫೌಂಡೇಶನ್ ಎಲಿಜಿಬಿಲಿಟಿ ಇರುತ್ತೆ. ಸಿ ಎ ಫೌಂಡೇಶನ್ನು ಇಯರಲ್ಲಿ 3 ಟೈಮ್ಸ್ ನಡೆಯುತ್ತೆ. ಜನವರಿ, ಮೇ ಮತ್ತು ಸೆಪ್ಟೆಂಬರ್ ಮಂತ್ಸಲ್ಲಿ ಈ ಎಕ್ಸಾಮ್ಸು ಇರುತ್ತೆ. 10 ಪಾಸ್ ಆಗಿರೋರಿಗೆ ಕೂಡ ಇಲ್ಲಿ ಪ್ರೊಫೆಷ್ನಲ್ ಆಗಿ ರಿಜಿಸ್ಟ್ರೇಷನ್ ಇರುತ್ತೆ. ರಿಜಿಸ್ಟ್ರೇಷನ್ನು ICAI ವೆಬ್ಸೈಟಲ್ಲಿ ಮಾಡಬೇಕಾಗುತ್ತೆ. ಈ ರಿಜಿಸ್ಟ್ರೇಷನ್ಗೆ 10th ಅಥವಾ 12th ಮಾರ್ಕ್ಸ್ ಕಾರ್ಡ್ ಮತ್ತು ಫೋಟೋ ಸಿಗ್ನೇಚರ್ ಬೇಕಾಗುತ್ತೆ. ಇದರಲ್ಲಿ ಟೋಟಲ್ 4 ಸಬ್ಜೆಕ್ಟ್ಸ್ ಬರುತ್ತೆ: ಅಕೌಂಟಿಂಗ್, ಬಿಸ್ನೆಸ್ ಲಾ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆ್ಯಂಡ್ ಬಿಸ್ನೆಸ್ ಎಕನಾಮಿಕ್ಸ್ ಅಂತ. ಇದರಲ್ಲಿ ಪಾಸಿಂಗ್ ಪರ್ಸೆಂಟೇಜ್ ಹೇಳೋದಾದರೆ 40% 1 ಪೇಪರಿಗಾದರೆ ಟೋಟಲ್ 4 ಪೇಪರ್ಸಿಂದ 50% ಮಾರ್ಕ್ಸ್ ತೆಗಿಬೇಕಾಗುತ್ತೆ. ಇದು ಅಗ್ರಿಗೇಟ್ ಮಾರ್ಕ್ಸು. ಈ 50% ಮಾರ್ಕ್ಸ್ ತೆಗೆದ್ವಿ ಇನ್ಕ್ಲೂಡಿಂಗ್ 4 ಸಬ್ಜೆಕ್ಟ್ಸಿಂದ ಅಂದರೆ ನಾವು ಸಿ ಎ ಫೌಂಡೇಶನ್ನ ಪಾಸ್ ಮಾಡಿದಾಗೆ ಆಗುತ್ತೆ. ಈ ಸಿ ಎ ಫೌಂಡೇಶನ್ ಪಾಸ್ ಆದರೆ ನೆಕ್ಸ್ಟ್ ಸ್ಟೆಪ್ಪು ಸಿ ಎ ಇಂಟರ್ಮೀಡಿಯೇಟ್. ಸಿ ಎ ಇಂಟರ್ಮೀಡಿಯೇಟು ಸಿ ಎ ಫೌಂಡೇಶನ್ ಪಾಸ್ ಆದವರು ತಗೋಬೋದು. ಅದೇ ರೀತಿ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿರೋರು ಕೂಡ ಇಲ್ಲಿ ಡೈರೆಕ್ಟ್ ಎಂಟ್ರಿಗೆ ಅವರಿಗೆ ಅವಕಾಶ ಇರುತ್ತೆ. ಸಿ ಎ ಕೋರ್ಸಲ್ಲಿ ಇದೊಂದು ಇಂಪಾರ್ಟೆಂಟ್ ಪಾರ್ಟ್ ಅಂತಲೇ ನಾವು ಹೇಳ್ಬೋದು. ಇದರಲ್ಲಿ ಟೋಟಲ್ 6 ಸಬ್ಜೆಕ್ಟ್ಸ್ ಇರುತ್ತೆ, 2 ಗ್ರೂಪ್ಸ್ ಇರುತ್ತೆ. ಫಸ್ಟ್ ಗ್ರೂಪಲ್ಲಿ ಅಡ್ವಾನ್ಸ್ ಅಕೌಂಟಿಂಗು, ಕಾರ್ಪೊರೇಟ್ ಮತ್ತು ಇತರ ಟ್ಯಾಕ್ಸೇಷನ್ ರಿಲೇಟೆಡ್ ಕೋರ್ಸ್ಗಳು ಇದರಲ್ಲಿರುತ್ತೆ. ಅದಾದಮೇಲೆ ಟ್ಯಾಕ್ಸೇಷನ್ನು, ಇನ್ಕಮ್ ಟ್ಯಾಕ್ಸು ಮತ್ತು GST ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟು ಆಡಿಟಿಂಗ್ ಮತ್ತು ಎಥಿಕ್ಸ್ ವಿಷಯವನ್ನು ಕೂಡ ಈ ಸಬ್ಜೆಕ್ಟಲ್ಲಿ ನಾವು ಓದಬೇಕಾಗುತ್ತೆ. ಅದಾದಮೇಲೆ ಕಾಸ್ಟ್ ಮತ್ತು ಮ್ಯಾನೇಜ್ಮೆಂಟು ಕೂಡ ಇಲ್ಲಿ ನಾವು ಕಲಿಬೇಕು. ಮತ್ತು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮತ್ತು ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಕೂಡ ಈ ಎಕ್ಸಾಮ್ಸಿಗೆ ನಾವು ರೆಡಿ ಆಗಬೇಕಾಗುತ್ತೆ. ಇವೆಲ್ಲ ಸಬ್ಜೆಕ್ಟ್ಸ್ನ ನಾವು ಸಿ ಎ ಇಂಟರ್ಮೀಡಿಯೇಟ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಬೇಕಾಗುತ್ತೆ. ಈ ಸಿ ಎ ಇಂಟರ್ಮೀಡಿಯೇಟ್ ಕೂಡ ಇಯರ್ಲಿ 3 ಟೈಮ್ಸ್ ಇರುತ್ತೆ. ಜನವರಿ, ಮೇ ಮತ್ತು ಸೆಪ್ಟೆಂಬರ್ ಮಂತ್ಸಲ್ಲಿ ಈ ಸಿ ಎ ಇಂಟರ್ಮೀಡಿಯೇಟ್ ಎಕ್ಸಾಮ್ಸು ಇರುತ್ತೆ. ನಾವೇನಾದರೂ ಈ ಸಿ ಎ ಇಂಟರ್ಮೀಡಿಯೇಟ್ ಎಕ್ಸಾಮ್ಸ್ನ ಪಾಸ್ ಮಾಡಿದ್ವಿ ಅಂದರೆ ಆರ್ಟಿಕಲ್ಶಿಪ್ಗೆ ಜಾಯ್ನ್ ಆಗ್ಬೋದು. ಈ ಆರ್ಟಿಕಲ್ಶಿಪ್ಪಲ್ಲಿ ಟೋಟಲ್ 2.5 ಇಯರ್ಸ್ ಮಾಡಬೇಕಾಗುತ್ತೆ. ಈ ಆರ್ಟಿಕಲ್ಶಿಪ್ ರಿಜಿಸ್ಟ್ರೇಷನ್ ಕೂಡ ICAI ಫಾರ್ಮ್ 102 ಮತ್ತು 103ಯಲ್ಲಿ ನಾವು ಸಲ್ಲಿಸಬೇಕಾಗುತ್ತೆ. ಇದರಲ್ಲಿ ನಾವು ಮೊದಲೇ ಹೇಳ್ದಂಗೆ ಕಮ್ಯುನಿಕೇಷನ್ ಸ್ಕಿಲ್ಲು ಮತ್ತು ಕೆಲವೊಂದು ನಮ್ಮ ಇದಕ್ಕೆ ಏನೇನು ಬೇಕೋ ಆ ಸ್ಕಿಲ್ಸ್ನ ಕಲಿತಾ ಹೋಗ್ತೀವಿ. ಆರ್ಟಿಕಲ್ಶಿಪ್ ಏನಾದರೂ ನಾವು ಕಂಪ್ಲೀಟ್ ಮಾಡಿದ್ವಿ ಅಂದರೆ ಫೈನಲ್ ಎಕ್ಸಾಮ್ಸ್ಗೆ ನಾವು ಎಲಿಜಿಬಲ್ ಇರ್ತೀವಿ. ಈ ಆರ್ಟಿಕಲ್ಶಿಪ್ಪು ಆಲ್ಮೋಸ್ಟ್ 2.5 ಇಯರ್ಸ್ ಮಾಡಬೇಕಾಗುತ್ತೆ. ಅದಾದಮೇಲೆ ಸಿ ಎ ಫೈನಲಲ್ಲಿ ಕೂಡ ನಾವು 2 ಗ್ರೂಪ್ಸ್ನ ನೋಡ್ತೀವಿ. ಪ್ರತಿ ಗ್ರೂಪಲ್ಲೂ 4 ಸಬ್ಜೆಕ್ಟ್ಸ್ ಇರುತ್ತೆ.
ಇದರಲ್ಲಿ ಕೂಡ ಫೌಂಡೇಶನ್ ಥರನೇ ಮಾರ್ಕ್ಸ್ನ ಡಿವೈಡ್ ಮಾಡಿದ್ದಾರೆ. ಪ್ರತಿ ವಿಷಯದಲ್ಲಿ ಮೀನ್ಸ್ ಪ್ರತಿ ಸಬ್ಜೆಕ್ಟಲ್ಲಿ 40% ಇರುತ್ತೆ. ಟೋಟಲ್ 4 ಸಬ್ಜೆಕ್ಟ್ಸಿಂದ 50% ಅಗ್ರಿಗೇಟ್ ಮಾರ್ಕ್ಸ್ ಇರುತ್ತೆ. ಇದನ್ನು ಆರ್ಟಿಕಲ್ಶಿಪ್ ಕೊನೆಯ 6 ತಿಂಗಳಲ್ಲಿ ಕೂಡ ನಾವು ಸಿ ಎ ಫೈನಲ್ ಎಕ್ಸಾಮ್ಸಿಗೆ ಎಲಿಜಿಬಲ್ ಆಗ್ಬೋದು. ಸಿ ಎ ಫೈನಲ್ ಎಕ್ಸಾಮ್ಸ್ ಏನಾದರೂ ನಾವು ಕಂಪ್ಲೀಟ್ ಮಾಡಿದ್ವಿ ಅಂದರೆ ನಾವು ಸಿ ಎಗೆ ಎಲಿಜಿಬಲ್ ಆಗಿದ್ದೀವಿ ಅಂತಲೇ ಅಂದ್ಕೋಬೋದು. ಈ 4 ಲೆವೆಲ್ಸ್ ನಾವು ಕಂಪ್ಲೀಟ್ ಮಾಡಿದ್ವಿ ಅಂದರೆ ನಮಗೆ ಆಲ್ಮೋಸ್ಟ್ ಸಿ ಎ ಆಗೋಕ್ಕೆ ಏನೆಲ್ಲ ಕ್ವಾಲಿಟೀಸ್ ಬೇಕೋ ಅದನ್ನೆಲ್ಲ ನಾವು ಈ ಸಿ ಎಯಲ್ಲಿ ಕಲ್ತಿರ್ತೀವಿ. ಈ 4 ಲೆವೆಲ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಆರ್ಟಿಕಲ್ಶಿಪ್ಪು. ಆ ಆರ್ಟಿಕಲ್ಶಿಪ್ಪಲ್ಲಿ ನಾವು ಸಿ ಎ ಕೆಳಗೆ ವರ್ಕ್ ಮಾಡ್ತೀವಿ. ಆಗ ನಮಗೆ ಗೊತ್ತಾಗುತ್ತೆ ಸಿ ಎ ಅಂದರೆ ಯಾವ ರೀತಿ ವರ್ಕ್ ಮಾಡ್ತಾರೆ, ಏನೆಲ್ಲ ವರ್ಕ್ ಇರುತ್ತೆ ಅನ್ನೋದು ನಾವು ಪ್ರಾಕ್ಟಿಕಲ್ ಆಗಿ ಅಲ್ಲೇ ಕಲ್ತಿರ್ತೀವಿ. ಹಾಗಾಗಿ ಈ ಸಿ ಎ ಆರ್ಟಿಕಲ್ಶಿಪ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಪಾರ್ಟು. ಈ 4 ಲೆವೆಲ್ಸ್ ಆಫ್ ಎಕ್ಸಾಮ್ಸಲ್ಲಿ ಆರ್ಟಿಕಲ್ಶಿಪ್ ಒಂದು ಕಲ್ತ್ವಿ ಅಂದರೆ ನಮಗೆ ಸಿ ಎ ಆದಾಗ ಏನೆಲ್ಲ ಮಾಡ್ಬೋದು ಅನ್ನೋದು ಈಗಲಿಂದನೇ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗ್ತದೆ. ಸಿ ಎ ಅಂದರೆ ತುಂಬ ಕಷ್ಟ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಸಿ ಎಗೆ ಬೇಕಾಗಿರೋದು ಹಾರ್ಡ್ ವರ್ಕ್ ಮತ್ತು ಪೇಷನ್ಸ್. ಇವೆರಡೂ ಹಿಡ್ಕೊಂಡು ನಾವು ಮುಂದೆ ಹೋದರೆ ಸಿ ಎ ಆಗೋದು ಕನ್ಫರ್ಮ್. ಸಿ ಎ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.